ಗುಡ್ ಮಾರ್ನಿಂಗ್. ಸೊ ನನ್ನ 3ನೇ ದಿವಸದ ಪ್ರಯಾಣ ಗದಗಿಂದ ಶುರು ಆಯಿತು. ಟೈಮ್ ಆಗಿದೆ ಎಕ್ಸಾಕ್ಟ್ಲಿ 6 ಗಂಟೆ 5 ನಿಮಿಷ. ಇವತ್ತು ಹಾವೇರಿ ಕಡೆ ಹೊರಟಿದ್ದೀನಿ. ಫಸ್ಟು ಅಲ್ಲಿಂದ ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು, ಹಾಸನ ಮತ್ತು ಮಡಿಕೇರಿ. ಇವತ್ತು ಫುಲ್ ಘಾಟ್ ಸೆಕ್ಷನ್ ಇರುತ್ತೆ, ನೋಡೋಣ ಏನೇನಾಗುತ್ತೆ. ನೆನ್ನೆ ಜರ್ನಿ ಆಲ್ಮೋಸ್ಟ್ ಚೆನ್ನಾಗಿತ್ತು ಅಂದರೆ ಬಿಸಿಲು ಕಮ್ಮಿ ಇತ್ತು ಮೊನ್ನೆಗೆ ಹೋಲಿಸಿದ್ರೆ. ಆಮೇಲೆ ಇಲ್ಲಿ ಗದಗಲ್ಲಿ ಯಾವುದೋ ಒಂದು ಕಿತ್ತೋಗಿರೋ ಲಾಡ್ಜಲ್ಲಿ ಉಳ್ಕೊಂಡಿದ್ದೆ ರಾತ್ರಿ. ಆಮೇಲೆ ಬೇರೆ ಯಾವುದೋ ಆಪ್ಷನ್ ಇರಲಿಲ್ಲ, ಹುಡುಕಿದೆ, ಯಾವುದೋ ಇತ್ತು, ಚೆನ್ನಾಗಿರಲಿಲ್ಲ. ಆದರೂ ಓಕೆ, 550 ತಗೊಂಡ ಸಿಂಗಲ್ ರೂಮ್ಗೆ, ಬಟ್ ಏನೋ ಚೆನ್ನಾಗಿರಲಿಲ್ಲ. ಜೈ ಬಜರಂಗ ಬಲಿ. ಈ ಒಳಗಿನ ರೂಟಲ್ಲಿ ಬರೋದು ಒಂದು ಖುಷಿ ಏನಂದರೆ, ಎಲ್ಲ ನಮಗೆ ಗ್ರಾಮೀಣ ಪರಿಸರ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ಇಲ್ಲಿನ ರೈತರ ಬದುಕು ಎಲ್ಲ ಗೊತ್ತಾಗುತ್ತೆ. ಆದರೆ ಒಂದು ಚಾಲೆಂಜ್ ಏನಂದರೆ ರೋಡ್ ಚೆನ್ನಾಗಿರಲ್ಲ. ಅಲ್ಲಿ ನಾನು ಗದಗ ಬಿಟ್ಟಾಗಿಂದ ಆಲ್ಮೋಸ್ಟು 30 ಕಿಲೋಮೀಟ್ರ್ ಬಂದೆ, ರೋಡು ಚೆನ್ನಾಗೇ ಇಲ್ಲ. ಆಮೇಲೆ ಇನ್ನೊಂದು ನಾನು ಗಮನಿಸಿದ್ದು, ಆ ಕಡೆ ಕರಾವಳಿ, ನಾವೇನಿಗೆ ಮುನಿಯಾಲಲ್ಲಿ ಇದ್ದೀವೋ ಅಲ್ಲಿ ಪ್ರತಿಯೊಂದು ಹಳ್ಳಿಗೂ ಒಳ್ಳೊಳ್ಳೆ ರೋಡ್ ಇದೆ. ಇದು ತಾಲೂಕು ಕನೆಕ್ಷನ್ ರೋಡುಗಳಿವು ನೋಡಿದರೆ ಏನೇನಿಲ್ಲ, ಬರೀ ಪ್ಯಾಚ್ ವರ್ಕ್ ಅಷ್ಟೇ. ಅದು ಪ್ಯಾಚ್ ವರ್ಕು ಕೆಲವೊಂದು ಕಡೆ ಯಾವಾಗೋ ಮಾಡಿರೋ ಅದೇ ಉಳ್ಕೊಂಡಿದೆ. ಆಮೇಲೆ ರೋಡ್ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. 2 ವೀಲರ್ ಹೆಂಗೋ ಆ ಕಡೆ ನುಗ್ಗಿ ಹೋಗ್ಬೋದು, 4 ವೀಲರ್ ಎಲ್ಲ ಈ ಕಡೆ ಬರೋ ಹಾಗೆ ಇಲ್ಲ. ತಾಲೂಕಿದು ಗದಗ ಜಿಲ್ಲೆ ಇದೆ, ಗದಗ ಜಿಲ್ಲೆ ಅತಿ ನನ್ನ 15ನೇ ಜಿಲ್ಲೆ ಹಾವೇರಿ. ಬೆಳಗ್ಗೆ ಚಿಂದಿ ಜೋರು ನಡೀತಾ ಇದೆ. ಲಕ್ಷ್ಮೇಶ್ವರ, ಬಂಕಾಪುರ ಇದೆಲ್ಲ ರನ್ನನ್ನ ಇದರಲ್ಲಿ ಬರುತ್ತೆ, ಬಟ್ ನಮಗೆಲ್ಲ ನೆನಪಿಲ್ಲ. ಹಾವೇರಿನ 53, ಲಕ್ಷ್ಮೇಶ್ವರ 0. ಇದುವರೆಗೂ ರೋಡ್ ಚೆನ್ನಾಗಿರಲಿಲ್ಲ, ಇನ್ನು ಮುಂದೆ ಆದರೂ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನೋಡಬೇಕು. ನಾನಿವಾಗ ಲಕ್ಷ್ಮೇಶ್ವರ ಹತ್ತಿರ ಇದ್ದೀನಿ. ಇಲ್ಲಿ ಒಳ್ಳೆ ಬ್ಯೂಟಿಫುಲ್ ಸನ್ರೈಸ್ ಆಗಿದೆ. ಸ್ವಲ್ಪ ಹೊತ್ತು ಮೋಡದಲ್ಲಿತ್ತು ಇಷ್ಟೊತ್ತು, ಈಗ ಒಂಚೂರು ಆಸೆ ಬಂದೆ. ನಾನೀಗ ಸವಣೂರಿಗೆ ಬಂದಿದ್ದು. ಸವಣೂರಂತೆ ಮಾರ್ಕೆಟ್ ರೋಡ್, ಸವಣೂರು ಯಾವದ HLV ಕ್ರಾಸ್. ಸವಣೂರು ಯಾವ ತಾಲೂಕು ಯಾವ ಜಿಲ್ಲೆ ನೋಡಬೇಕು. ಕಾರಂಜಿ, ಹುಬ್ಬಳ್ಳಿ ಮೋಡ. ಈ ಕಡೆ ಎತ್ತುಗಳು ಚೆನ್ನಾಗಿರ್ತವೆ ನೋಡೋಕ್ಕೆ, ಫುಲ್ಲು ಹೈಟು, ಕೊಂಬು ಚೆನ್ನಾಗಿರುತ್ತೆ. ಗಾಡಿಗೆ ಹಾರ್ನ್ ಬೇರೆ ಇಲ್ಲ, ಏನಾಗಿದೆ ಗೊತ್ತಿಲ್ಲ. ಮೋಸ್ಟ್ಲಿ ಬ್ಯಾಟ್ರಿ ವೀಕ್ ಆಗಿದೆಯಲ್ಲ, ಬಟ್ ಸೆಲ್ಫ್ ಸ್ಟಾರ್ಟ್ ತಗೋತಾ ಇದೆ, ಹಾರ್ನ್ ಬರ್ತಾ ಇಲ್ಲ. ಇಡೀ ಎಂಟೈರ್ ರೈಡಲ್ಲಿ ಹಾರ್ನ್ ಇರಲಾರ್ದೆ ಓಡಿಸಿದ್ದಾಯಿತು. ಬೆಳಿಗ್ಗೆಲ್ಲ ಹಸುಗಳಿಗೆಲ್ಲ ಒಳ್ಳೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಮೋಸ್ಟ್ಲಿ ನಾಳೆ ಯುಗಾದಿ ಇರೋದ್ರಿಂದನೇ ಏನೋ.
ತೊಳಿತಾ ಇದ್ದಾರೆ. ಬೆಳಗ್ಗೆಯಿಂದ ಪೂರ್ತಿ ಹಳ್ಳಿ ದಾರಿಯಲ್ಲೇ ಬರ್ತಾ ಇದ್ದೀನಿ. ಎಲ್ಲ ಕಡೆ ಬಹುಶಃ ಯುಗಾದಿಗೆಲ್ಲ ಸ್ನಾನ ಮಾಡಿಸ್ತಾರೆ ಅಂತ ಕಾಣುತ್ತೆ. ನಾಳೆ ಯುಗಾದಿ ಅಲ್ವಾ, ಹಾಗಾಗಿ ಎಲ್ಲ ಕಡೆ ಎತ್ತುಗಳು ಹಸುಗಳಿಗೆಲ್ಲ ಸ್ನಾನ ಮಾಡಿಸ್ತಾ ಇದ್ದಾರೆ. ಜರ್ನಿಯ 15ನೇ ಜಿಲ್ಲೆಗೆ ಎಂಟ್ರ್ ಆದೆ, ಹಾವೇರಿ. ಟೈಮ್ ಆಗಿದೆ 8 ಗಂಟೆ. ಬೆಳಗ್ಗೆಯಿಂದ 76 ಕಿಲೋಮೀಟರ್ ಬಂದಿದ್ದೇನೆ. 76 ಕಿಲೋಮೀಟರ್. ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ನನ್ನ ಬಾಲ್ಯ ಸ್ನೇಹಿತ ಬಂಡೆಪ್ಪ. ಮೊದಲು ಅವನು ನಾಪಕ್ಲು ಮಡಿಕೇರಿಯಲ್ಲಿದ್ದ, ಈಗ ಹಾವೇರಿಗೆ ಟ್ರಾನ್ಸ್ಫರ್ ಆಗಿ ಒಂದು 6 ತಿಂಗಳು ವರ್ಷ ಆಗ್ತಾ ಬಂತು. ಹೆಂಗೆ ಇಷ್ಟು ದೂರ ಬಂದಿದ್ದೀನಲ್ಲ, ಅವ್ನಿಗೆ ಫೋನ್ ಮಾಡಿದೆ. ಅವನಿದ್ದಾನೆ ಅಂತ ಮನೆಯಲ್ಲೇ. ಅವನು ಯಾವುದೋ ಕಾಗಿನೆಲೆ ರೋಡಲ್ಲಿ ಎಲ್ಲೋ ಒಂದು ಹಳ್ಳಿಯಲ್ಲಿ ಅವನು ವಾಸ. ಅಲ್ಲಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಸಂಗೀತ ಮೇಷ್ಟ್ರು. ಹಾಗಾಗಿ ಅವ್ನು ನೋಡಿಕೊಂಡು ಮಾತಾಡಿಸ್ಕೊಂಡು 2 ನಿಮಿಷ ಕುತ್ಕೊಂಡು ಮತ್ತೆ ಮುಂದೆ ಹೋಗ್ತೀನಿ. ಇದು ಹಾವೇರಿ ನಗರ. ಇದು ದೊಡ್ಡದಾಗಿದೆ, ಪರವಾಗಿಲ್ಲ. ಹಾವೇರಿಗೆ ಬಂದು ಹೋಗಿ ತುಂಬ ವರ್ಷ ಆಯಿತು. ಬೈಪಾಸಲ್ಲಿ ಸುಮಾರು ಸರಿ ಓಡಾಡ್ತಾ ಇರೋದ್ರಿಂದ ದೊಡ್ಡದಾಗಿದೆ. ಇದು ಊರ ಹೆಸರು ಹೆಡಿಗೊಂಡ ಅಂತ. ಇಲ್ಲಿ ಅಲ್ಲಿ ಒಬ್ಬರು ಅಂಗಡಿಯವರಿಗೆ ಅಡ್ರೆಸ್ ಕೇಳಿದೆ, ಆಮೇಲೆ ಇಲ್ಲೇ ಬರುತ್ತಂತೆ. ಕಾಗಿನೆಲೆ ಒಂದು ನೋಡ್ಕೊಂಡು ಹೋಗ್ತೀನಿ. ಕನಕದಾಸರ ಜನ್ಮಸ್ಥಳ. ನಾನು ಸುಧಾಕರ್ ಒಂದು ಸರಿ ಬೈಕ್ ಟ್ರಿಪ್ ಗೋವಾಗೆ ಹೋದಾಗ ಅಲ್ಲಿ ಬಂದಿದ್ವಿ. ಹಾಂ, ಏ ಬರ, ಎಲ್ಲೇ ಮನೆ? ಹಾಂ, ನಡಿಯಪ್ಪ. ನನಗೆ ಗುರ್ತಿಡ್ದ ನನಗೆ. ನಡಿ. ನೀವಪ್ಪ ಏನು ಮಲ್ಕೊಂಬಿಟ್ಟಾನ? ಓಕೆ. ಸೊ ಇವನು ನನ್ನ ಗೆಳೆಯನ ಮಗ ಹುಡ್ಕೊಂಬಂದವನ ಪಾಪ. ಎಲ್ಲ ಅಂಗಡಿಗೆ ಹೋಗಿದ್ದ? ಹಾಂ. ಒಳಗೆ ಬರಲಾ? ನಾನು ನಿನ್ನ ನಂಬರ್ ಸುಮಾರು ಹೊತ್ತು ಬಿಸಿ ಬಂತು. ಎಲ್ಲ ನಾನು ಬ್ಲಾಕ್ ಮಾಡಿ ಮಲ್ಕೊಂಬಿಟ್ಟೆ. ಚೆನ್ನಾಗಿದೆಯಲ್ಲ ಮರ ಮನೆ? ಹಾಂ, ಚೆನ್ನಾಗಿದೆಯಲ್ಲ. ಊರ ಹೆಸರು ಏನಂದೆ? ಹಿರಿಗೊಂಡ. ನಮ್ಮ ಬಾಲ್ಯ ಸ್ನೇಹಿತ ಬಂಡೆಪ್ಪ ಅವ್ರ ಮನೆಗೆ ಬಂದೆ. ಅವ್ನು ಎಲ್ಲೂ ಹೋದ್ರೂ ಬಿಡ್ತಾಯಿಲ್ಲ. ನಾನು ಮಾಪಕ್ಲಿಗೂ ಸುಮಾರು ಸರಿ ಹೋಗಿದ್ದೀನಿ. ಸೊ ಇಲ್ಲಿ ಹಂಗೆ ಅವ್ರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಒಳ್ಳೆ ಮನೇಲಿ ಹೇಳ್ಬಿಟ್ಟು ಒಳ್ಳೆ ತಿಂಡಿ ಮಾಡಿಸಿದ್ದಾನೆ. ಹೌದು. ಇಲ್ಲಿ ನಮ್ಮ ಗೆಳೆಯನ ಮನೆಯಲ್ಲಿ ಆಲ್ಮೋಸ್ಟ್ 1 ಗಂಟೆ ಮೇಲಾಯಿತು. ಒಳ್ಳೆ ಪಾಪ ಮೃಷ್ಟಾನ್ನ ತಿಂಡಿ ಕೊಟ್ಟರು. ತಿಂಡಿ ತಿಂದು ಮಾತಾಡಿಸ್ಕೊಂಡು ಇವಾಗ ಮತ್ತೆ ಮುಂದೆ ಹೊರಟಿದ್ದೀನಿ. ಅವನಿದು ಇವತ್ತು ನಾಳೆ ಹಬ್ಬ ಮಾಡ್ಕೊಂಡು ಹೋಗೋ ಅಂತ. ಇನ್ನೂ ಜರ್ನಿ ಜಾಸ್ತಿ ಇದೆ ನಮ್ಮದು ಇವತ್ತು. ಹಾಗಾಗಿ ಇಲ್ಲಿಂದ ಬ್ಯಾಡಗಿ ಬರುತ್ತೆ. ಬ್ಯಾಡಗಿಯಿಂದ ಹೈವೇ ಶುರು ಆಗುತ್ತೆ. ಅಲ್ಲಿಂದ ದಾವಣಗೆರೆ ಹೊರಟಾಗ್ತೀನಿ. ಚೆನ್ನಾಗಿದೆ ಇದು. ಒಂಥರ ಹಾವೇರಿ. ಎಲ್ಲ ರೈತರು ಒಳ್ಳೆ ಸಮೃದ್ಧರಾಗಿದ್ದಾರೆ. ಒಳ್ಳೆ ಜಮೀನಿದೆ, ಒಳ್ಳೆ ಫಲವತ್ತಾಗಿದೆ. ಚೆನ್ನಾಗಿದೆ. ಇವತ್ತು ಬೆಳಗ್ಗೆಯಿಂದ ನಾನು ಬರೀ ಹಳ್ಳಿ ದಾರಿಯಲ್ಲೇ ಬರ್ತಾಯಿದ್ದೀನಿ. ಫುಲ್ ರೂರಲ್ ಏರಿಯಾ ಇವತ್ತು. ಏನಿದೆ, ರೋಡ ಬ್ಲಾಕ್ ಆಗಿಬಿಟ್ಟಿದೆಯಲ್ಲ. ಯಾರೋ ಕಲ್ಲು ಕಟ್ಟಿಗೆ ಹೋಗ್ತಿದ್ದಾರೆ. ಇದು ಬ್ಯಾಡಗಿ ಇದೆ. ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ಲ, ಹಾಲ್ಸ್ಲೆ ಬ್ರೀಡ್. ಸುಮಾರು ಇಂಡಸ್ಟ್ರಿಗಳಿದ್ದಾವೆ. ಇದು ಚೇತನ್ ಅದು ಎಲ್ಲ ಮೆಣಸಿನ ಪುಡಿ ಇದೆ. 49 cents. ನಾನು 16ನೇ ಜಿಲ್ಲೆ ದಾವಣಗೆರೆಗೆ ಎಂಟ್ರ್ ಆದೆ. ಇದು
ನಾನು ಸಿಟಿ ಒಳಗಡೆ ಹೋಗಲ್ಲ, ಯಾಕಂದರೆ ಸುಮ್ಮನೆ ಸಿಟಿ ಒಳಗಡೆ ಏನು ಕೆಲಸ ಇಲ್ಲ. ಇಲ್ಲಿಂದ ಇವಾಗ ನೆಕ್ಸ್ಟು ಶಿವಮೊಗ್ಗ. ಇಲ್ಲಿಂದ ಇವಾಗ ನನ್ನ ಪ್ರಯಾಣ ನೆಕ್ಸ್ಟು ಶಿವಮೊಗ್ಗ. ಸೊ 16 ಜಿಲ್ಲೆಗಳು ಮುಗೀತು. ಸೊ ಈ ರೋಡು ಶಿವಮೊಗ್ಗ, ದಾವಣಗೆರೆ, ಹರಿಹರ, ಇದು ನಾನು ಬೀದರ್ಗೆ ಹೋಗ್ಬೇಕಾದ್ರೆ ಸುಮಾರು ಸರಿ ಈ ರೋಡು ಬಳಸಿದ್ದೀನಿ. ಅಲ್ಲಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ನೋಡ, ಇಲ್ಲೊಂದು ಹಣ್ಣಿದೆ, ಹಣ್ಣು ತಿನ್ನೋಣ. ಇಲ್ಲಿ ಬೈಪಾಸಲ್ಲಿ ಕಲ್ಲಂಗಡಿ ತಿಂದೆ, ಕಲ್ಲಂಗಡಿ ಮತ್ತು ಪಪಾಯ ಮತ್ತು ಇನ್ಯಾವುದೋ ಇತ್ತು ಹಣ್ಣು ಮಿಕ್ಸು. 30 ರೂಪಾಯಿ ತಗೊಂಡು, ಚೆನ್ನಾಗಿತ್ತು. ಜಾಮ್ ಇದೆ ಇಲ್ಲಿ. ಯಾಕೆ ಇಲ್ಲಿ ಯಾವುದೇ ದೇವಸ್ಥಾನ ಇದೆ, ತುಂಬ ಫೇಮಸ್ಸು. ಯಾವುದೋ ಗುಡಿ ಶಂಕರ ಯಾವುದೋ ಇದೆ, ಮತ್ತೊಂದು. ಇದು ಹೊನ್ನಾಳಿ, ಇದು ದಾವಣಗೆರೆಯಿಂದ ಹೊನ್ನಾಳಿ. ನಾನಿವಾಗ 17ನೇ ಜಿಲ್ಲೆ ಶಿವಮೊಗ್ಗಕ್ಕೆ ಎಂಟ್ರ್ ಆಗಿದೆ. ಇಲ್ಲಿಂದ ಶಿವಮೊಗ್ಗ ಇನ್ನೂ 40 ಕಿಲೋಮೀಟ್ರ್ ಇದೆ. ಟೈಮ್ ಆಗಿದೆ 12:20. 1 ಗಂಟೆವರೆಗೂ ಹೋಗ್ಬಿಡ್ತೀನಿ. ಇಲ್ಲಿ ಎಲ್ಲಾದರೂ ಒಳ್ಳೆ ಕಡೆ ಖಾನಾವಳಿ ನೋಡಿ ಊಟ ಮಾಡಿ ಅಲ್ಲಿಂದ ಚಿಕ್ಕಮಗಳೂರು. ಶಿವಮೊಗ್ಗ ನಗರಕ್ಕೆ ಬಂದೆ. ಬಿಸಿಲು ಶುರುವಾಗಿದೆ. ನೋಡ್ತೀನಿ ಇಲ್ಲೆಲ್ಲಾದರೂ ಮುಂದೆ ಒಳ್ಳೆ ಹೋಟ್ಲು ಕಾಣಿಸಿದ್ರೆ ಒಳ್ಳೆ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಊಟದಲ್ಲಿ ಊಟಕ್ಕೆ ಬಂದಿದ್ದೀನಿ. ಊಟ ಮಾಡಿಸಿ ಹೋಟೆಲ್ ಇಂದ್ರಪ್ರಸ್ಥದಲ್ಲಿ ಮಧ್ಯಾಹ್ನ ಊಟ ಮಾಡಿಕೊಂಡೆ. 1:30 ಆಗಿದೆ ಟೈಮು. ಇಲ್ಲಿಂದ ಚಿಕ್ಕಮಗಳೂರು 93 ತೋರಿಸ್ತಾ ಇದೆ. ಬಿಸಿಲಿದೆ, ಭಯಾನಕ ಬಿಸಿಲಿದೆ ಇಲ್ಲಿ ಕೂಡ. ಮಲೆನಾಡು ಅಂದರೆ ಇಲ್ಲೂ ಏನು ಬಿಸಿಲು ಕಡಿಮೆ ಇಲ್ಲ. ಪೆಟ್ರೋಲ್ ಬೇರೆ ಹಾಕ್ಸ್ಬೇಕು, ಮತ್ತೆ ಹೋಗಿ ನಾನು ಅಲ್ಲೇ ಒಂದು ಕಡೆ ಹಾಕೋಣ ಅಂದ್ಕೊಂಡೆ, ಮತ್ತೆ ಇವಾಗ ಫಸ್ಟ್ ಪೆಟ್ರೋಲ್ ತುಂಬಿಸ್ಲೇಬೇಕು. ಗಾಡಿಗೂ ಊಟ ಮಾಡಿದ್ದೆ 10 ಲೀಟ್ರ್. ಇದು 4ನೇದು ಇದೆ, ಅಂದರೆ ಆಲ್ಮೋಸ್ಟ್ 4,000 ಮೇಲೆ ಆಯಿತು ದುಡ್ಡು ಮನೆಯಿಂದ ಹೊರಟು. ವಿಪರೀತ ಬಿಸಿಲಿದೆ, ನೆರಳು ನೋಡಿದ್ರೆ ಹಂಗೆ ಮಲ್ಕೊಂಬಿಡ ಅಷ್ಟು ಇರಿಟೇಷನ್ ಆಗ್ತಾಯಿದೆ. ಆಮೇಲೆ ಊಟ ಬೇರೆ ಜೋರಾಯ್ತಾ, ಹಾಗಾಗಿ ಎಲ್ಲ ಹೈವೇ ಕೆಲಸ ನಡೀತಾ ಇದೆ. ಹೀಗಾಗಿ ಸ್ವಲ್ಪ ಟ್ರಾಫಿಕ್ ಅನ್ನಿಸ್ತಾ ಇದೆ. ಸೊ ರೋಡಲ್ಲಿ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿಕೊಂಡು ಶಿವಮೊಗ್ಗದಿಂದ ಇವಾಗ ತರೀಕೆರೆಗೆ ಬಂದೆ. ರೋಡು ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಒಂಚೂರು ಸರಿ ಇಲ್ಲ. ಒಂದು ಸರ್ಕಸ್ ಮಾಡಬೇಕಾಯ್ತು. ಬಿಸಿಲು ಹಂಗೇ ಇದೆ. ಎಲ್ಲ ಒಂದು 10 ನಿಮಿಷ ಕುತ್ಕೊಳ್ಳೋಣ ಅಂದ್ಕೊಂಡೆ, ಎಲ್ಲೂ ನೆರಳು ಸಿಗಲಿಲ್ಲ. ಎಲ್ಲ ಕಡೆ ಧೂಳು, ರೋಡ್ ಮಾಡ್ತಾ ಇರೋದ್ರಿಂದ ಧೂಳು. ಇಲ್ಲೀಗ ನಾನು ಚಿಕ್ಕಮಗಳೂರಿಗೆ ಡಿವಿಯೇಷನ್ ತಗೋಬೇಕು. ಇಲ್ಲಿಂದ ಎಷ್ಟು ದೂರ ಇದೆ ಗೊತ್ತಿಲ್ಲ. ರೋಡೊಂದು ಚೆನ್ನಾಗಿರಲಿಯಪ್ಪ, ಬೇಡಪ್ಪ ಈ ರೋಡು. ಚಿಕ್ಕಮಗಳೂರು ನನ್ನ 18ನೇ ಜಿಲ್ಲೆ ಆಗುತ್ತೆ.
ಚಿಕ್ಕಮಗಳೂರಿಗೆ ಇಲ್ಲಿ ಡಿವಿಯೇಷನ್ ಎಷ್ಟು ದೂರ ಇದೆ ಇನ್ನು ಚಿಕ್ಕಮಗಳೂರು 57 ಕಿಲೋಮೀಟರ್ 57 ಕಿಲೋಮೀಟ್ರ್ ಹೋಗ್ಬೇಕು. ರೋಡ್ ಹೆಂಗಿದೆ ಗೊತ್ತಿಲ್ಲ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು 15 ನಿಮಿಷ ರಿಲ್ಯಾಕ್ಸ್ ಮಾಡಿದೆ. ಇವಾಗ ಹೊರಡಬೇಕು. ಇಲ್ಲಿಂದ ಚಿಕ್ಕಮಗಳೂರಿನ 30 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಮಡಿಕೇರಿ 140 ಇದೆ. ಅಂದರೆ ಟೋಟಲಿನ 180 ಹೋಗಬೇಕು. ಟೈಮ್ ಆಗಿದೆ ಈಗ 3:30. ಒಟ್ಟಿನಲ್ಲಿ ಇವತ್ತು ರೈಡು ಬೇಗ ಸ್ಟಾಪ್ ಮಾಡಿಬಿಡ್ತೀನಿ. ಸ್ವಲ್ಪ ಹಂಗೂ ಇವತ್ತು ನನ್ನ ಟಾರ್ಗೆಟ್ ಅಷ್ಟೇ ಅಲ್ಲ ಇರೋದು, ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಇವತ್ತು. ಆಮೇಲೆ ನಾಳೆನೂ ಸ್ವಲ್ಪ ಬೇಗ ಶುರು ಮಾಡಿ ಮಧ್ಯಾಹ್ನ ಅಷ್ಟೊತ್ತಿಗೆ ಮನೆಗೆ ಹೋಗ್ಬಿಡ್ತೀನಿ. ಏನೋ ದೇವ್ರು ತಗೊಂಡ್ಬರ್ತಾ ಇದ್ದಾರೆ. ಬೆಟ್ಟದ ಒಡೆಯ ಬರಿಗಾಲಲ್ಲಿ ನಡೀತಾ ಇದ್ದಾರಲ್ಲಪ್ಪ ದೇವ್ರನ್ನ ಎತ್ಕೊಂಡು. ಇದು ಲಿಂಗದಹಳ್ಳಿ ಅಂತ. ಸೊ ಇಲ್ಲಿ ರೈಟಿಗೆ ಹೋದರೆ ಕೆಮ್ಮಣ್ಣುಗುಂಡಿಗೆ ಹೋಗ್ತೀವಿ. ಕಲ್ಲತ್ತಿಗಿರಿ ಕೆಮ್ಮಣ್ಣುಗುಂಡಿ 20 ಕಿಲೋಮೀಟ್ರ್ ಮೇಲೆ. ಈಗ ಸ್ಟ್ರೈಟ್ ಹೋದರೆ ಸೊ ಇದು ಚಿಕ್ಕಮಗಳೂರು ಘಾಟ್. ಮತ್ತೋಗಿದೆ 14 ವರ್ಷದಿಂದ ಬಂದಿರೋದು ಗೊತ್ತಿಲ್ಲ. ಇಲ್ಲಿ ಮುಗೀತು ಅಥವಾ ಮತ್ತೆ ಡೌನ್ ಹಿಡಿಯುತ್ತೆ. ಇದ್ಯಾವುದೋ ಒಂದು ದೇವಸ್ಥಾನ ಬಂದಿಲ್ಲ, ಮತ್ತೆ ಇಳಿತಾ ಇದೆ ಇವಾಗ. ಎದುರಿಗೆ ಕಾಣಿಸ್ತಾ ಇರೋದೇ ಮುಳ್ಳಯ್ಯನಗಿರಿ. ಸೊ ಇಲ್ಲಿ ಜಾಗ್ರಫಿನೇ ಚೇಂಜ್ ಆಗೋಯ್ತು. ಎಲ್ಲ ಈಗ ಕಾಫಿ ಎಸ್ಟೇಟ್ ಸ್ಟಾರ್ಟ್ ಆಯಿತು. ಇಲ್ಲೆಲ್ಲ ಉದ್ದುದ್ದ ಮರಗಳು, ಎಲ್ಲಿ ನೋಡಿದಲ್ಲಿ ಕಾಫಿ, ಅಡಿಕೆ, ಸಮೃದ್ಧ ನಾಡು. ಸೊ ಅಫಿಷಿಯಲಿ 18ನೇ ಜಿಲ್ಲೆ ಚಿಕ್ಕಮಗಳೂರಿಗೆ ಅಂತ ಇಷ್ಟೊತ್ತು ಶಿವಮೊಗ್ಗ ಜಿಲ್ಲೆ ಇತ್ತು, ಇವಾಗ ಚಿಕ್ಕಮಗಳೂರು. ಚಿಕ್ಕಮಗಳೂರು ನಗರ ಬರ್ತಿದೆ. ಚಿಕ್ಕಮಗಳೂರು ಊರು ಟೈಮ್ ಆಗಿದೆ. ನಾಳೆ ಹಬ್ಬ ಇರೋದ್ರಿಂದ ಎಲ್ಲ ಕಡೆ ಸಂತೆ ಆಮೇಲೆ ಬೇವೆಲ್ಲ ಮಾಡ್ತಾಯಿದ್ದಾರೆ. ಇದು ಬೇಲೂರಿಗೆ ಬಂದೆ. ಇದು ಚಿಕ್ಕಮಗಳೂರು ಹಾಸನ ರೋಡು ಯಾವಾಗಲೂ ಬಿಸಿ ಇರುತ್ತೆ, ಯಾವಾಗಲೂ ರಶ್ ಇದೆ. ಇಲ್ಲಿ ಬೇಲೂರಲ್ಲಿ ಡಿವಿಯೇಷನ್ ಸಿಗುತ್ತೆ. ಆ ಕಡೆ ಕೊಟ್ಟಿಗೆಹಾರ, ಧರ್ಮಸ್ಥಳ, ಹೊರನಾಡು, ಶೃಂಗೇರಿ ಎಲ್ಲ ಇಲ್ಲೇ ಡಿವಿಯೇಷನ್ ಆಯಿತು ಬೇಲೂರಲ್ಲಿ. ನನ್ನ ಪ್ರಯಾಣದ 19ನೇ ಜಿಲ್ಲೆ ಹಾಸನ ಇದೆ, ಹಾಸನ ನಗರ ಇದೆ. ಹಾಸನ ನಗರಕ್ಕೆ ಬಂದೆ. ಟೈಮಾಗಿದೆ 6 ಗಂಟೆ. ಆಮೇಲೆ ಇವತ್ತು 402 ಕಿಲೋಮೀಟ್ರ್ ಬಂದೆ ಇಷ್ಟೊತ್ತಿಗೆ. ಮೈಂಡು ಜರ ಗೂಗಲ್ ಆಗ್ತಾಯಿತ್ತು. ಒಂದು ಸರಿ ಬೇಡ ಮನೆಗೆ ಹೋಗು ಅಂತ, ಒಂದು ಸರಿ ಹೇಗೋ ಡಿಸೈಡ್ ಮಾಡಿದ್ದೆ ಇನ್ನೊಂದು ದಿವಸ ತಾನೇ ಮುಗಿಸ್ಬಿಡು ಅಂತ. ಕೊನೆಗೆ ಸರಿ ಮುಗಿಸೋಣ ಅಂತ ಇವಾಗ ಮಡಿಕೇರಿ ಕಡೆ ಹೊರಟಿದ್ದೀನಿ.
ಇಲ್ಲಿಂದ ಇನ್ನೂ 77, 1 ಮುಕ್ಕಾಲು ಗಂಟೆ ತೋರಿಸ್ತಾ ಇದೆ ಗೂಗಲ್ಲು. ಟೈಮ್ ಆಗಿದೆ 6 ಕಾಲು. ಒಂದು ಸಣ್ಣ ಬ್ರೇಕ್ ತಗೊಂಡೆ, ಸುಮಾರು ಹೊತ್ತಿಂದ ಓಡಿಸ್ತಿದ್ದೆ. ಕತ್ಲಾಗ್ತಾ ಬಂತು, ತೀರ ಮುಳುಗ್ದ. ಸನ್ಸೆಟ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಇವತ್ತು. ಟೈಮು 6:45, 6:50. ಅವರ್ ಜರ್ನಿ ಇದೆ. ರಾತ್ರಿ ಹುಳಗಳ ಕಾಟ ಒಂದು. ಗ್ಲಾಸ್ ಹಾಕೊಂಡ್ರೆ ಕಾಣಿಸಲ್ಲ, ತೆಗೆದ್ರೆ ಹುಳಗಳು ಕಣ್ಣಿಗೆ ಬರ್ತಾ ಇರ್ತವೆ. ಇದು ಹೇಮಾವತಿ ನದಿಗೆ ಅಣೆಕಟ್ಟು ಕಟ್ಟಿದ್ದಾರೆ, ಡ್ಯಾಮ್. ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಡ್ಯಾಮ್ ನೋಡೋಕ್ಕೆ. ಯಾವಾಗಾದ್ರೂ ಈ ಕಡೆ ಬಂದಾಗ ನಾನಿವಾಗ ಅರ್ಕಲ್ಗೂಡಲ್ಲಿದ್ದೀನಿ. ಅರ್ಕಲ್ಗೂಡು ಗೋರೂರಿಗೆ ಯಾಕೋ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಅರ್ಕಲ್ಗೂಡು ತಾಲೂಕು, ಗೋರೂರು ಏನಿದೆ ಗೊತ್ತಿಲ್ಲ. ಮೇಲೆ ಬರ್ತಾರೆ ಗೂಗಲು. ಇದು ಯಾವುದೋ ಫಾರೆಸ್ಟ್ ಏರಿಯಾದಿಂದ ಕರ್ಕೊಂಡು ಹೋಗ್ತಾ ಇದೆ. ಸಿಂಗಲ್ ರೋಡ್ ಇದೆ. ಇದೇ ಇನ್ನೂ ಟೈಮ್ ಮೇಲೆ ಅಂತ ಆಗಿಲ್ಲ, ಆದರೂ ಈ ಕಡೆಲ್ಲ ಆನೆ ಕಾಟಗಳು ಜಾಸ್ತಿ. ಹೆಂಗೋ ಬರ್ತಾಯಿದ್ದೀನಿ, ಇನ್ನೇನು ಮಾಡೋದು. ಸಕಲೇಶ್ಪುರ, ಹಾಸನ ಎಲ್ಲ ಆನೆಗಳ ಓಡಾಟ ಜಾಸ್ತಿ ಇರುತ್ತೆ. ಏನಪ್ಪ ಇದು, ಇನ್ನೂ 30 ಕಿಲೋಮೀಟ್ರ್ ಇದೆ ಕುಶಾಲನಗರ. 54 ನಿಮಿಷ ತೋರಿಸ್ತಾ ಇದೆ ಗೂಗಲ್ಲು. ಬಟ್ ಏನಂದರೆ ವೆಹಿಕಲ್ ಮೂವ್ಮೆಂಟ್ ಇಲ್ಲ ಈ ರೋಡಲ್ಲಿ. ಪುಣ್ಯಕ್ಕೆ ರೋಡ್ ಚೆನ್ನಾಗಿದೆ, ಬಟ್ ಕಾಡು ದಾರಿ ಇದು. ಟ್ರೈನಲ್ಲಿ ಬಂದಿದ್ರೆ ವ್ಯೂ ಚೆನ್ನಾಗಿ ಸಿಗ್ತಾ ಇತ್ತು. ಇದು ಯಾವುದೋ ಸ್ವಲ್ಪ ದೊಡ್ಡ ಊರು ಬಂತಿದೆ. ಯಾವ ಊರಿದು ಎಲ್ಲ ಹಬ್ಬಕ್ಕೆ ಜನ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ಬರೀ ಹಳ್ಳಿ ದಾರಿಯಲ್ಲೇ ಬಂದೆ. ಹಬ್ಬ ಕತ್ಲಲ್ಲಂತೂ ಬರೋ ದಾರಿನೇ ಅಲ್ಲ. ಸದ್ಯ 7 ಗಂಟೆ 7:30 ಆಗ್ತಾ ಇರೋದ್ರಿಂದ ಏನು ಭಯ ಇಲ್ಲ. ಇಲ್ಲಾಂದರೆ ಸಿಂಗಲ್ ರೋಡು ಓಕೆ, ಆದರೆ ಬರೀ ಕಾಡು, ಜನ ಇಲ್ಲ. ಇಲ್ಲಿ ಎಂಥದ್ದು ರೈಟ್, ಇದು ಯಾವ್ದು ದೊಡ್ಡದಾಗಿದೆ ಊರಿಗೆ. ಓಣನೂರಲ್ಲಿ ದೊಡ್ಡ ರೋಡಿಗೆ ಕನೆಕ್ಟ್ ಮಾಡ್ತು. ಇನ್ನು 22 ಕಿಲೋಮೀಟ್ರ್ ಇದೆ. ಬಹುಶಃ ಇದು ಅಲ್ಲಿವರೆಗೂ ಅಗಲ ಇರುತ್ತೆ ರೋಡ್ ಅಂದ್ಕೊಂಡಿದ್ದೀನಿ. ಯಾವುದೋ ಒಂದು ದೊಡ್ಡ ಊರು ಬಂತು, ಹೆಬ್ಬಾಡ ಅಂತ. ನಾನು ರೈಡ್ ಹೊರಡೋಕ್ಕೆ ಮುಂಚೆ ನಾನು ಅಂದ್ಕೊಂಡಿದ್ದೇನೆಂದರೆ ಪ್ರತಿ ರೈಡನ್ನು ಆ ದಿವಸ 7 ಗಂಟೆಗೆ ಮುಗಿಸ್ಬಿಡೋಣ ಅಂತ. ಆದರೆ ಇವತ್ತು 3ನೇ ದಿವಸ, ಇವತ್ತು ಆಗ್ತಾಯಿಲ್ಲ. ಮೊದಲನೇ ದಿವಸ ಆಲ್ಮೋಸ್ಟ್ ರಾತ್ರಿ 10 ಗಂಟೆವರೆಗೂ ಓಡಿದ್ದೆ. ನಿನ್ನೆ 8:45, ಇವತ್ತು 8 ಗಂಟೆ ಆಗ್ತಾ ಇದೆ. ಇನ್ನು 10 ಕಿಲೋಮೀಟ್ರ್ ಇದೆ. ಫೈನಲಿ ನನ್ನ 3ನೇ ದಿನದ ಪ್ರಯಾಣ ಮುಗಿತಾ ಬಂತು. ಕುಶಾಲನಗರ ಬಂದೆ, ಕೊಡಗಿಗೆ ಎಂಟ್ರಿ ಆಗಿ 20 ಜಿಲ್ಲೆ ಇವತ್ತು ಜೊತೆಗೆ 468 ಕಿಲೋಮೀಟ್ರ್ ಬಂದೆ ಇವತ್ತು. ಇವತ್ತು ಅಷ್ಟೇನು ಓಡಿಸಲಿಲ್ಲ, ಆದರೆ ರಿಲ್ಯಾಕ್ಸ್ ಆಗಿತ್ತು ರೈಡು. ಕತ್ಲಾದರೂ ಪರವಾಗಿಲ್ಲ. ಕುಶಾಲನಗರಕ್ಕೆ ಬಂದೆ. ಇಲ್ಲೇ ಯಾವುದಾದ್ರು ಒಂದು ಒಳ್ಳೆಯ ಲಾಡ್ಜ್ ಮಾಡ್ತೀನಿ, ನೋಡ್ಬಿಟ್ಟು ಆಲ್ಟ್ ಮಾಡಿ ನಾಳೆ ಕಂಟಿನ್ಯೂ ಮಾಡ್ತೀನಿ. ಸೊ ನಾಳೆ ಆದಷ್ಟು ಬೇಗ ಮುಗಿಸಿ ಮನೆ ಸೇರಿಕೊಡ್ತೀನಿ. ಇಲ್ಲಿಗೆ ನಾನು 3ನೇ ದಿವಸ ಜರ್ನಿ ಮುಗಿಸ್ತೀನಿ. ನಾಳೆ ಮತ್ತೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು.